ನಾನು ದೇವರನ್ನು ಗೌರವಿಸಿದಂತೆ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ನಾನು ಜ್ಞಾನೋಕ್ತಿ 3:10 ಘೋಷಿಸುತ್ತೇನೆ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ನಾನು ದೇವರನ್ನು ಗೌರವಿಸಿದಂತೆ ಪರಲೋಕ ಆಶೀರ್ವಾದಗಳನ್ನು ಸಕ್ರಿಯಗೊಳಿಸಲಾಗಿದೆ. ನಾನು ನನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಸಕ್ರಿಯಗೊಳಿಸುತ್ತೇನೆ. ನನಗೆ ಇನ್ನು ಮುಂದೆ ಕೊರತೆ ಇಲ್ಲ. ನನ್ನ ಜೀವನದಲ್ಲಿ ಸಮೃದ್ಧಿಯು ಉಕ್ಕಿ ಹರಿಯುವುದನ್ನು ನಾನು ಸಕ್ರಿಯಗೊಳಿಸುತ್ತೇನೆ. ನಾನು ಯೇಸುವಿನ ಹೆಸರಿನಲ್ಲಿ ನನ್ನ ವ್ಯವಹಾರದಲ್ಲಿ ಸಮೃದ್ಧಿಯನ್ನು ಸಕ್ರಿಯಗೊಳಿಸುತ್ತೇನೆ. ಹಣಕಾಸಿನಲ್ಲಿ ಸಮೃದ್ಧಿಯನ್ನು ಸಕ್ರಿಯಗೊಳಿಸಲು ನಾನು ಯೇಸುವಿನ ರಕ್ತವನ್ನು ಕೇಳಿಕೊಳ್ಳುತ್ತೇನೆ. ಯೇಸುವಿನ ಹೆಸರಿನಲ್ಲಿ ನಾನು ಓದಲೆಲ್ಲ ಸಮೃದ್ಧಿ ಉಕ್ಕಿ ಹರಿಯಲಿ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆರಾಧನೆ ಮಾಡುವ ದೇವರು ತಲೆಮಾರುಗಳ ದೇವರು. ಆತನು ಅಬ್ರಹಾಂ, ಈಸಾಕ್, ಯಾಕೋಬನ ದೇವರು. ಸಂತತಿಯು ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ತಲೆಮಾರುಗಳನ್ನು ಆರಿಸಿಕೊಳ್ಳುವ ದೇವರು ಆತನಾಗಿದ್ದಾನೆ. ಆತನನ್ನು ಆರಾಧನೆ ಮಾಡಲಿಕ್ಕಾಗಿ ಕರೆಯಲ್ಪಟ್ಟ ನಾವುಗಳು ಧನ್ಯರಾಗಿದ್ದೇವೆ. ಬನ್ನಿರಿ, ಒಟ್ಟಾಗಿ ಸೇರಿ ಕರ್ತನ ನಾಮವನ್ನು ಆರಾಧಿಸಿ ಸ್ತುತಿಸೋಣ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಹೌದು, ನಾವು ಸುಖವಾಗಿ ಬಾಳಿ ಬದುಕಬೇಕೆಂಬುದಾಗಿ ನಮ್ಮನ್ನು ದೇವರು ಉಂಟು ಮಾಡಿದ್ದಾನೆ. ನಾವು ಸಂತೋಷವಾಗಿ ಬದುಕಬೇಕೆಂಬುದಾಗಿ ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ. ಅದನ್ನು ಆರಾಧನೆಯಾಗಿ ಆತನ ಮುಂದೆ ಕೂಗಿ ಹೇಳೋಣ. ದೇವರೇ, ನೀನಿಷ್ಟು ಒಳ್ಳೆಯವನಾಗಿದೆಯಲ್ಲಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನನ್ನ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ, ಉಸಿರಿರುವಾಗ
ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ನಮ್ಮ ಹೃದಯದ ಆಲೋಚನೆ, ನಮ್ಮ ನೆನಪೆಲ್ಲ ಆತನೇ ಆಗಿರುವ ಕಾರಣ ಆತನನ್ನು ವರ್ಣಿಸುವುದು, ಆತನ ನಾಮವನ್ನು ಘನಪಡಿಸುವುದು ಅದು ನಮಗೆ ಭಾಗ್ಯದಾಯಕ, ಅದು ನಮಗೆ ಆನಂದ. ಆತನನ್ನು ಆರಾಧಿಸೋಣ, ಆತನನ್ನು ಘನಪಡಿಸೋಣ. ಇದಕ್ಕಿಂತ ಉತ್ತಮವಾದದ್ದು ಬೇರೆ ಯಾವುದು ನಮ್ಮ ಜೀವಿತದಲ್ಲಿ ಇಲ್ಲ ಪ್ರಿಯರೇ. ಆತನನ್ನು ಆರಾಧಿಸುವುದೇ ನಮಗೆ ಶ್ರೇಷ್ಠ ಸೌಭಾಗ್ಯ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. Praise the Lord. ಕರ್ತನಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದ ಮುಖಾಂತರವಾಗಿ ನಿಮ್ಮ ಮನೆಗಳಿಗೆ ಬರುವುದು ಎಷ್ಟು ಸಂತೋಷ. I hope you all are excited because God is speaking to us through this television program, and I'm telling you, get ready because God is teaching to us to see the blessings to come upon our life, upon our family, in every walk of our lives. ಮತ್ತು ನೀವು ಸಹ ಉತ್ಸಾಹದಿಂದ ಎದುರು ನೋಡುತ್ತಾ ಇದ್ದೀರಾ ಎಂದು ನಾನು ತಿಳಿದುಕೊಳ್ಳುತ್ತಾ ಇದ್ದೇನೆ. ಯಾಕೆಂದ್ರೆ ದೇವರು ಇವತ್ತು ಈ ದೂರದರ್ಶನದ ಮುಖಾಂತರವಾಗಿ ನಮ್ಮ ಜೊತೆ ಮಾತನಾಡಲಿದ್ದಾನೆ ಮತ್ತು ಯಾವ ರೀತಿಯಲ್ಲಿ ನಾವು ಆತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು ಎಂದು ನಮಗೆ ತಿಳಿಸಲಿದ್ದಾನೆ. He is a God. He wants his children to be blessed, to be fruitful, and to increase in every areas of the life. ಮತ್ತು ಆತನು ನಮ್ಮ ದೇವರು ಯಾವ ರೀತಿ ಅಂದ್ರೆ ನಾವು ನಮ್ಮ ಜೀವನದ ಎಲ್ಲಾ ಭಾಗಗಳಲ್ಲಿಯೂ ಆಶೀರ್ವಾದಗಳನ್ನು ಹೊಂದಬೇಕು, ಫಲಭರಿತವಾಗಿರಬೇಕು ಮತ್ತು ಹೆಚ್ಚುವರಿಯಬೇಕೆಂದು ಬಯಸುತ್ತಾನೆ. When God created Adam, he created them to be blessed, to be fruitful, and to increase and to rule over the fish in the sea and the birds in the sky and over every living creature that moves around the ground. ಮತ್ತು ದೇವರು ಆದಾಮ ಮತ್ತು ಅವಳನ್ನು ಸೃಷ್ಟಿ ಮಾಡಿದಾಗ ಆತನು ಏನು ಬಯಸಿದನು ಎಂದರೆ ಅವರು ಆಶೀರ್ವಾದವನ್ನು ಹೊಂದಿ ಎಲ್ಲಾ ರೀತಿಯಲ್ಲೂ ಅವರು ಹೆಚ್ಚುವರಿ, ಅದು ಮಾತ್ರವಲ್ಲದೆ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಬೇಕು ಮತ್ತು ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಮತ್ತು ಭೂಮಿಯಲ್ಲಿ ಚಲಿಸುವಂತಹ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನವನ್ನು ಮಾಡಬೇಕು ಎಂದು ಬಯಸಿದನು. God gave them the authority even for Adam. Whatever he named, God named after Adam, and it was a blessing
in the eyes of God. ಮತ್ತು ನಾವು ನೋಡಿದ್ದೇವೆ ದೇವರು ಆದಾಮನಿಗೆ ಆ ಒಂದು ಅಧಿಕಾರವನ್ನು ನೀಡಿದನು. ಆತನು ಏನೇ ಹೆಸರನ್ನು ಇಟ್ಟರೂ ಸಹ ಅದು ಅದೇ ರೀತಿಯಲ್ಲಿ ನೇಮಿಸಲ್ಪಟ್ಟಿತ್ತು. The same blessings of God is being passed on to all of us as we become a child of God, for us to be fruitful and to be blessed and to increase in every areas of our lives. ಮತ್ತು ಇವತ್ತಿಗೂ ಸಹ ದೇವರ ಅದೇ ಆಶೀರ್ವಾದವು ಸಹ ನಮ್ಮ ಜೀವಿತದ ಮೇಲೆಯೂ ಇದೆ. ಹಾಗಾಗಿ ನಾವು ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿಯೂ ಸಹ ಆಶೀರ್ವಾದವನ್ನು ಹೊಂದಿ ಫಲಭರಿತವಾಗಿ ಇದ್ದು ನಾವು ಹೆಚ್ಚುವರಿಯಬಹುದು. We all need blessings in our life. We all want to see the favor of God and the blessings of God to come upon our lives, upon our family. ನಾವು ಎಲ್ಲರೂ ಸಹ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನೋಡಬೇಕು ಎಂದು ಬಯಸುತ್ತೇವೆ. ಅದು ಮಾತ್ರವಲ್ಲದೆ ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲಿಯೂ ಸಹ, ನಮ್ಮ ಕುಟುಂಬದಲ್ಲಿಯೂ ಸಹ ನಾವು ದೇವರ ಒಂದು ಆಶೀರ್ವಾದಗಳು ಮತ್ತು ದೇವರು ನಮ್ಮನ್ನು ಹೆಚ್ಚುವರಿಸಬೇಕು ಎಂದು ಬಯಸುತ್ತೇವೆ. Deuteronomy 28:8 he says that he will bless the work of our hands and he will establish us in the land which he has given to us. ಮತ್ತು ಧರ್ಮೋಪದೇಶ ಕಾಂಡ 28:8 ದೇವರು ಈ ರೀತಿಯಾಗಿ ಹೇಳುತ್ತಾರೆ, ನಾವು ಕೈ ಹಾಕಿ ಮಾಡುವಂತ ಪ್ರತಿಯೊಂದು ಕೆಲಸವನ್ನು ಸಹ ಆತನು ಅದನ್ನು ಸಫಲತೆ ಹೊಂದುವ ಹಾಗೆ ಮಾಡುತ್ತಾನೆ. ಮತ್ತು ದೇವರು ನಮಗೆ ನೀಡಿರುವಂತಹ ಆ ಒಂದು ನೆಲದಲ್ಲಿಯೂ ಸಹ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ ಎಂದು. Every blessings it comes from the Lord. James 1:17 says every good and perfect gift is from above, coming down from the Father of the heavenly lights, who does not change like shifting shadows. ಮತ್ತು ಯಾಕೋಬನು 1:17 ಈ ರೀತಿಯಾಗಿ ಹೇಳುತ್ತದೆ, ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ವರಗಳು ಸಹ ಅದು ಪರಲೋಕದಲ್ಲಿ ಇರುವಂತಹ ಬೆಳಕಿನ ತಂದೆಯಾಗಿರುವಂತಹ ದೇವರಿಂದ ನಮಗೆ ಬರುವಂತಹ ಕಾರ್ಯಗಳಾಗಿದೆ ಎಂದು. Every blessings comes from the Lord. ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಆಶೀರ್ವಾದಗಳು ಅದು ದೇವರಿಂದ ಮಾತ್ರ ಬರುತ್ತದೆ. Every favor comes from the Lord, because if we have to prosper, if we have to be blessed, it is God who gives us the ability to earn wealth in our lives. ಮತ್ತು ಆತನ ಒಂದು ದಯೆಯ ಮುಖಾಂತರವಾಗಿ ನಮ್ಮ ಜೀವನದಲ್ಲಿ ನಾವು ಐಶ್ವರ್ಯಗಳನ್ನು ಆಶೀರ್ವಾದಗಳನ್ನು ನಾವು ನೋಡಬೇಕೆಂದರೆ ನಮಗೆ ಸತ್ಯವೇದವು ಹೇಳುತ್ತದೆ, ಆತನೇ ನಮಗೆ ಬೇಕಾದಂತಹ ಆ ಒಂದು ಜ್ಞಾನವನ್ನು, ಬೇಕಾದಂತಹ ಆ ಒಂದು ಶಕ್ತಿಯನ್ನು ನೀಡುತ್ತಾನೆ ಎಂದು. God doesn't want you to go through failures, go through poverty, go through problems after problems in your life, but God wants you to be blessed, to be fruitful and to increase in every walk of your life. ಮತ್ತು ದೇವರು ಬಯಸುವುದಿಲ್ಲ ನೀವು ನಿಮ್ಮ ಜೀವಿತದಲ್ಲಿ ಸೋಲುಗಳನ್ನು ನೋಡಬೇಕು, ಅದು ಮಾತ್ರವಲ್ಲದೆ ನೀವು ಸನ್ನಿವೇಶಗಳ ಮುಖಾಂತರವಾಗಿ ನಡೆಯಬೇಕೆಂದು ಆತನು ಎದುರು ನೋಡುವುದಿಲ್ಲ. ಆದರೆ ದೇವರ ಯೋಜನೆಗಳು ಏನಾಗಿದೆ ಎಂದರೆ ನೀವು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಆಶೀರ್ವಾದ ಹೊಂದಬೇಕು, ಹೆಚ್ಚುವರಿಯಬೇಕು ಮತ್ತು ಫಲಭರಿತವಾಗಿ ಇರಬೇಕೆಂದು. In the last episode we saw how blessings can come in our lives. ಮತ್ತು ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ನೋಡಿದೆವು ಯಾವ ರೀತಿಯಲ್ಲಿ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಬರಬಹುದು The ಎಂದು. first thing God expects us to walk in holiness, because God says I am holy, I want my children to be holy. ಮೊದಲನೇದಾಗಿ ನಾವು ನೋಡಿದ್ದೇವೆ ದೇವರು ಏನು ಬಯಸುತ್ತಾರೆ ಎಂದರೆ ನಾವು ಪರಿಶುದ್ಧರಾಗಿ ಇರಬೇಕು, ಯಾಕೆಂದ್ರೆ ನಮ್ಮ ದೇವರು ಆತನು ಪರಿಶುದ್ಧನಾಗಿದ್ದಾನೆ ಎಂದು. And 1 Peter 1:16 it says be holy because I am holy. ಮತ್ತು 1 ಪೇತ್ರನು 1:16 ಈ ರೀತಿಯಾಗಿ ಹೇಳುತ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿ ಇರಬೇಕು ಎಂದು. That means God is proving himself that he is a God of holiness, and he wants us as a children of God to be holy and to walk with him in that holiness. ಮತ್ತು ಇದರಿಂದ ದೇವರು ಏನನ್ನು ನಿರೂಪಿಸುತ್ತಾ ಇದ್ದಾನೆ ಎಂದರೆ ಆತನು ಪರಿಶುದ್ಧನಾಗಿದ್ದಾನೆ ಮತ್ತು ಆತನ ಮಕ್ಕಳಾಗಿರುವಂತಹ ನಾವು ಸಹ ಆತನ ಪರಿಶುದ್ಧತೆಯಲ್ಲಿ ಪರಿಶುದ್ಧರಾಗಿ ನಡೆಯಬೇಕು ಎಂದು. When you serve two masters, you cannot see the blessings of God to come upon your life or your family. ಮತ್ತು ನೀವು ನಿಮ್ಮ ಜೀವನದಲ್ಲಿ ಎರಡು ಯಜಮಾನನಿಗೆ ನೀವು ಸೇವೆಯನ್ನು ಮಾಡುತ್ತಾ ಇದ್ದರೆ ದೇವರ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಬರುವುದನ್ನು ನೀವು ನೋಡಲು ಸಾಧ್ಯವಿಲ್ಲ. Many people open doors for the Satan and they walk in that unholiness and they walk in that holiness with God too. ಮತ್ತು ಎಷ್ಟೋ ಜನರು ಅವರ ಜೀವಿತದಲ್ಲಿ ಸೈತಾನನಿಗೆ ಬಾಗಿಲುಗಳನ್ನು ತೆರೆಯುತ್ತಾರೆ ಮತ್ತು ಒಂದು ಕಡೆ ಅವರು ಪರಿಶುದ್ಧತೆಯಿಂದ ದೇವರೊಡನೆ ಇರುತ್ತಾರೆ ಮತ್ತು ಇನ್ನೊಂದು ಕಡೆ ನೋಡುವುದಾದ್ರೆ ಪರಿಶುದ್ಧತೆ ಇಲ್ಲದೆ ಸೈತಾನನೊಂದಿಗೆ ನಡೆಯುತ್ತಾರೆ. If you want to see the holiness or the blessings to come in your life, you need to choose to follow one master in your life. ಹಾಗಾಗಿ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದಗಳು ಬರಬೇಕು ಎಂದು ನೀವು ಎದುರು ನೋಡುತ್ತಾ ಇದ್ದರೆ ನೀವು ನಿಮ್ಮ ಜೀವಿತದಲ್ಲಿ ಆಯ್ಕೆ ಮಾಡಬೇಕು, ಒಂದೇ ಯಜಮಾನನ ಕಡೆಗೆ ನೀವು ನಡೆಯಬೇಕು. When you walk in that holiness, the holiness requires separation from sin and to turn completely towards God. ಮತ್ತು ನಾವು
ಪರಿಶುದ್ಧತೆಯಲ್ಲಿ ನಡೆಯಬೇಕು ಎಂದರೆ ಅದು ಏನನ್ನು ಬಯಸುತ್ತದೆ ಎಂದರೆ ನಾವು ಈ ಲೋಕದಿಂದ ಮತ್ತು ಪಾಪದಿಂದ ನಮ್ಮನ್ನು ನಾವು ಬೇರ್ಪಡಿಸಿಕೊಳ್ಳಬೇಕು ಮತ್ತು ದೇವರ ಕಡೆಗೆ ಸಂಪೂರ್ಣವಾಗಿ ನಾವು ತಿರುಗಬೇಕು. We saw in the last episode Isaiah 59:1 and 2. That's why God doesn't answer our prayers, because we are being separated from God because of the sin, the wall of sin between us and God. That's why God is not able to hear our cry here. ಮತ್ತು ಕಳೆದ ಕಾರ್ಯಕ್ರಮದಲ್ಲಿ ನಾವು ಕೇಳಿಕೊಂಡಿದ್ದೇವೆ ಯೆಶಾಯ 59:1-2 ಪ್ರಕಾರವಾಗಿ ಯಾಕೆ ನಾವು ಆಶೀರ್ವಾದಗಳನ್ನು ನೋಡುತ್ತಾ ಇಲ್ಲ ಮತ್ತು ಯಾಕೆ ನಮ್ಮ ಜೀವನದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತಾ ಇಲ್ಲ ಎಂದರೆ ಅದು ನಮ್ಮ ಜೀವನದಲ್ಲಿ ಇರುವಂತಹ ಪಾಪದ ಗೋಡೆಯಿಂದಾಗಿ ಅದು ನಮ್ಮನ್ನು ದೇವರಿಂದ ಬೇರ್ಪಡಿಸುತ್ತಾ ಇದೆ. This wall of sin has to be broken. It cannot be broken by any man, because no man on this earth died for our sins, because the Bible says that Jesus, the Son of the living God, left heaven, came down to this earth, and he died for us on the cross of Calvary by taking away all our sin on him, and he died and he shed his blood, and today through his blood our sins are being able to cleanse, and this wall of sin will be broken. ಮತ್ತು ನಮ್ಮ ಜೀವನದಲ್ಲಿ ಇರುವಂತಹ ಈ ಪಾಪದ ಗೋಡೆಯು ಅದು ನಾಶವಾಗಿ ಹೋಗಬೇಕೆಂದರೆ ಯಾರು ಸಹ ನಮ್ಮ ಪಾಪಗಳಿಗಾಗಿ ಆ ಒಂದು ಮರಣವನ್ನು ಹೊಂದಲಿಲ್ಲ. ಆದರೆ ನಾವು ನೋಡುತ್ತೇವೆ ಒಬ್ಬ ಕುಮಾರನಾಗಿರುವಂತಹ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಆತನು ಭೂಮಿಗೆ ಬಂದನು ಮತ್ತು ಆತನು ನಮ್ಮ ಎಲ್ಲ ಪಾಪಗಳನ್ನು ಆತನ ಮೇಲೆ ತೆಗೆದುಕೊಂಡು ನಮಗಾಗಿ ರಕ್ತವನ್ನು ಸುರಿಸಿದನು ಮತ್ತು ಆತನ ಪರಿಶುದ್ಧವಾದ ರಕ್ತದಿಂದ ಇವತ್ತು ನಾವು ನಮ್ಮ ಎಲ್ಲ ಪಾಪಗಳಿಗೆ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇವೆ ಮತ್ತು ನಮ್ಮ ಜೀವನದಲ್ಲಿ ಇರುವಂತಹ ಪಾಪದ ಗೋಡೆಯು ಅದು ನಾಶವಾಗಿ ಹೋಗಿದೆ. Holiness requires separation from your sinful life and turning towards God, completely shutting those doors which you had opened for the Satan in your life. ಮತ್ತು ನಾವು ನಮ್ಮ ಜೀವನದಲ್ಲಿ ಪರಿಶುದ್ಧವಾಗಿ ಇರಬೇಕು ಎಂದರೆ ನಮ್ಮ ಜೀವನದಲ್ಲಿ ನಾವು ಸೈತಾನನಿಗೆ ಯಾವ ರೀತಿಯಲ್ಲಿ ಬಾಗಿಲುಗಳನ್ನು ತೆರೆದಿದ್ದೇವೋ, ನಮ್ಮ ಪಾಪಗಳಿಂದ ನಮ್ಮ ಬಾಗಿಲುಗಳನ್ನು ತೆರೆದಿದ್ದರೆ ಅದೆಲ್ಲವನ್ನು ನಾವು ತೆಗೆದುಹಾಕಿ ಅದರಿಂದ ನಾವು ನಮ್ಮನ್ನು ಬೇರ್ಪಡಿಸಿಕೊಂಡು ದೇವರ ಕಡೆಗೆ ನಾವು ಸಂಪೂರ್ಣವಾಗಿ ಪರಿಶುದ್ಧತೆಯಿಂದ ತಿರುಗಬೇಕು ಎಂದು ನೋಡುತ್ತದೆ. When we were going through problems after problems in our life, first thing is when we went to the house of God, we heard the gospel and we decided to walk in that holiness and to shut the door for the Satan and to put our focus on Jesus, and we started walking. We saw all the shut doors in our life. God started to open new doors of opportunities and blessings in our lives. ನಾವು ಸಹ ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಇರುವಾಗ ನಾವು ಮೊದಲನೇದಾಗಿ ದೇವರ ಆಲಯಕ್ಕೆ ಹೋದೆವು ಮತ್ತು ಅಲ್ಲಿ ನಾವು ಸುವಾರ್ತೆಯನ್ನು ಕೇಳಿಸಿಕೊಂಡ ನಂತರ ನಾವು ಮಾಡಿದಂತಹ ಮೊದಲನೇ ಕಾರ್ಯವೇನೆಂದರೆ ಸೈತಾನನಿಗೆ ನಮ್ಮ ಜೀವನದಲ್ಲಿ ಯಾವುದೆಲ್ಲ ಬಾಗಿಲುಗಳನ್ನು ನಾವು ತೆರೆದಿದ್ದೆವೋ ಅದೆಲ್ಲವನ್ನು ಮುಚ್ಚಿ ಹಾಕಿ ನಾವು ದೇವರ ಕಡೆಗೆ ಸಂಪೂರ್ಣವಾಗಿ ತಿರುಗಿದೆವು. Today check your life, why things are not being answered by God in your life, why things are not changing, why you are not seeing blessings in your life. Check the door which you have opened. Separate yourself from that sinful life and put your focus on God. And I'm telling you, holiness means being set apart, not living like a worldly person, but to follow the Lord and His word accordingly here. ಮತ್ತು ಇವತ್ತು ಸಹ ನೀವು ನಿಮ್ಮ ಜೀವನವನ್ನು ಪರೀಕ್ಷಿಸಿಕೊಳ್ಳಿರಿ ಮತ್ತು ನಿಮ್ಮ ಜೀವನದಲ್ಲಿ ನೀವು ಯಾವುದಾದರೂ ರೀತಿಯಲ್ಲಿ ಸೈತಾನನಿಗೆ ಅವಕಾಶವನ್ನು ನೀಡಿದ್ದರೆ, ಬಾಗಿಲುಗಳನ್ನು ತೆರೆದಿದ್ದರೆ ಈಗಲೇ ಎಲ್ಲ ಬಾಗಿಲುಗಳನ್ನು ನೀವು ಮುಚ್ಚಿ ಹಾಕಿರಿ ಮತ್ತು ದೇವರ ಕಡೆ ಸಂಪೂರ್ಣವಾಗಿ ತಿರುಗಿರಿ ಮತ್ತು ನಿಮ್ಮ ಎಲ್ಲ ದೃಷ್ಟಿಯನ್ನು ನೀವು ದೇವರ ಮೇಲೆ ಹಾಕಿರಿ. ಆ ಒಂದು ಸಮಯದಲ್ಲಿ ನಾವು ನೋಡಬಹುದು, ದೇವರು ಹೇಳುವ ಪ್ರಕಾರವಾಗಿಯೇ ನಾವು ದೇವರನ್ನು ಹಿಡಿದುಕೊಳ್ಳುವಾಗ, ನಾವು ದೇವರ ಕಡೆಗೆ ಸಂಪೂರ್ಣವಾಗಿ ತಿರುಗುವಾಗ ನಾವು ಪರಿಶುದ್ಧವಾಗಿ ಬದಲಾಗುತ್ತೇವೆ. When you make that decision in your life, you will see the blessings of God to come upon your life, and you will see the lost opportunities. It will turn back to you, and you don't have to run behind opportunities. The opportunities will start running behind you, and you can see the blessings of God to come in your life. ಮತ್ತು ಇವತ್ತು ನೀವು ಆ ನಿರ್ಧಾರವನ್ನು ಮಾಡುವುದಾದರೆ ಮತ್ತು ನೀವು ದೇವರ ಕಡೆಗೆ ತಿರುಗುವುದಾದರೆ ನೀವು ಅವಕಾಶಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ಆದರೆ ಅವಕಾಶಗಳೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ಯಾವುದೆಲ್ಲ ಅವಕಾಶಗಳು ನಿಮ್ಮ ಕೈಯಿಂದ ತಪ್ಪಿ ಹೋಗಿದೆಯೋ ಅದೆಲ್ಲವೂ ಮತ್ತೆ ಬರುತ್ತದೆ. If you see in the Bible, in the book of Genesis chapter 39, it speaks about Joseph, a man who was able to resist the temptation when Potiphar's wife tried to seduce him,
with all those adultery works. ಮತ್ತು ನಾವು ಆದಿಕಾಂಡ 39ರಲ್ಲಿ ನೋಡಬಹುದಾಗಿದೆ. ಯೋಸೇಫನ ಕಥೆಯು ಅಲ್ಲಿ ಬರೆಯಲ್ಪಟ್ಟಿದೆ. ಯೋಸೇಫನು ಪೋತೀಫರನ ಆ ಒಂದು ಮನೆಯಲ್ಲಿ ಕೆಲಸ ಮಾಡುತ್ತಾ ಇರುವಾಗ ಆತನಿಗೆ ಬಂದಂತಹ ಆ ಒಂದು ಆಲೋಚನೆಗಳನ್ನು, ಆತನಿಗೆ ಬಂದಂತಹ ಒಂದು ಕಷ್ಟಗಳನ್ನು ಆತನು ಎದುರಿಸಿದನು. And the Bible says in Genesis chapter 39 verses 9, how then can I do such a wicked thing and sin against God? ಇಲ್ಲಿ ಆದಿಕಾಂಡ 39:9ರಲ್ಲಿ ಈ ರೀತಿಯಾಗಿ ಯೋಸೇಫನು ಹೇಳುತ್ತಾನೆ, ನಾನು ಹೇಗೆ ದೇವರಿಗೆ ವಿರುದ್ಧವಾಗಿ ಹೋಗಿ ಈ ಪಾಪವನ್ನು ಮಾಡಬಲ್ಲೆ ಎಂದು. He had that fear of God. He came to know that it is God who blesses him and he cannot sin against God. Because of his fear, he was able to overcome those temptations in his life. ಮತ್ತು ನಾವು ನೋಡುತ್ತೇವೆ, ಆತನ ಜೀವಿತದಲ್ಲಿ ಆ ದೇವರ ಭಯವನ್ನು ಆತನು ಹೊಂದಿದ್ದನು. ಹಾಗಾಗಿ ಆತನಿಗೆ ಗೊತ್ತಿತ್ತು, ಆತನು ದೇವರೇ ಆತನಿಗೆ ಆಶೀರ್ವಾದಗಳನ್ನು ನೀಡುವಾತನಾಗಿದ್ದಾನೆ. ಹಾಗಾಗಿ ಆತನು ದೇವರಿಗೆ ವಿಧೇಯನಾಗಿ ನಡೆದರೆ ಮಾತ್ರ ಆತನ ಜೀವಿತದಲ್ಲಿ ಆಶೀರ್ವಾದಗಳು ಬರುತ್ತದೆ ಎಂದು. Joseph chose holiness even when no one was watching him. ಮತ್ತು ಯೋಸೇಫನು ಆತನ ಜೀವಿತದಲ್ಲಿ ಆತನನ್ನು ಯಾರು ನೋಡದೇ ಇರುವಂತ ಸಮಯದಲ್ಲಿಯೂ ಸಹ ಆತನು ಪರಿಶುದ್ಧವಾಗಿ ಇರಬೇಕು ಎಂದು ನಿರ್ಧಾರ ಮಾಡಿದನು. Today many of them, they don't see the blessings of God because they have opened the door for so many secret sins. They might be going through an illegal relationship or so many unwanted things might be happening in their life, thinking that nobody is watching. But I want to tell you, my friend, God is watching you. When you have that attitude to walk in that holiness and when you have that fear of God, I am telling you, you will never see failure, you will never see defeat in your life, because God blesses his children when you are walking in that holiness. ಮತ್ತು ಎಷ್ಟೋ ಜನರು ಸಹ ಅವರ ಜೀವನದಲ್ಲಿ ಅವರ ಆಶೀರ್ವಾದಗಳನ್ನು ನೋಡದೇ ಇರಬಹುದು. ಇದಕ್ಕೆ ಕಾರಣವೇನೆಂದರೆ ಅವರ ಜೀವಿತದಲ್ಲಿ ಅನೇಕ ರಹಸ್ಯ ಪಾಪಗಳು ಅವರ ಜೀವನದಲ್ಲಿ ಇರಬಹುದು. ಅವರಿಗೆ ಜೀವನದಲ್ಲಿ ಬೇಕಾಗಿರದಂತಹ ಒಂದು ಸಂಬಂಧಗಳು ಅವರ ಜೀವನದಲ್ಲಿ ಇರಬಹುದು. ಅದು ಮಾತ್ರವಲ್ಲದೆ ಅನೇಕ ಪಾಪಗಳು ಇರಬಹುದು. ಇದರಿಂದಾಗಿ ಅವರ ಜೀವನದಲ್ಲಿ ಅವರು ದೇವರ ಒಂದು ಆಶೀರ್ವಾದಗಳನ್ನು ಅನುಭವಿಸುತ್ತಾ ಇಲ್ಲ. Holiness is choosing God over sin, even in those secret moments. What you go through thinking that nobody is watching, let me enjoy my life. When you have that attitude, you cannot see the blessings of God in your life. ಆದರೆ ಪರಿಶುದ್ಧತೆ ಎಂದರೆ ಏನೆಂದರೆ, ನೀವು ನಿಮ್ಮ ಜೀವಿತದಲ್ಲಿ ಯಾರೂ ಸಹ ನನ್ನನ್ನು ನೋಡದಿದ್ದರೂ ಸಹ ನಾನು ಯಾವುದೇ ಒಂದು ತಪ್ಪು ಕಾರ್ಯವನ್ನು ಮಾಡುವುದಿಲ್ಲ ಎಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಅದೇ ನಿಜವಾದಂತಹ ಒಂದು ಪರಿಪೂರ್ಣತೆಯಾಗಿದೆ. Be holy, I am holy, the word of God says in 1 Peter 1:16. ಮತ್ತು ನಾವು ನೋಡುತ್ತೇವೆ 1 ಪೇತ್ರನು 1:16ರಲ್ಲಿ ದೇವರು ಹೇಳುತ್ತಾರೆ, ನಾನು ಪರಿಶುದ್ಧನಾಗಿ ಇರುವುದು ಹಾಗೆ ನೀವು ಪರಿಶುದ್ಧರಾಗಿರಬೇಕು. Holiness is a daily lifestyle. Holiness is not one-time act, but it is daily walk with God in our lives. ಮತ್ತು ನಾವು ಪರಿಶುದ್ಧತೆ ಎನ್ನುವುದನ್ನು ನೋಡುವುದಾದ್ರೆ ಅದೊಂದು ಜೀವನ ಶೈಲಿಯಾಗಿದೆ ಮತ್ತು ಪ್ರತಿ ದಿನವೂ ಸಹ ನಾವು ಪರಿಶುದ್ಧತೆಯಲ್ಲಿ ನಡೆಯಬೇಕಾಗಿದೆ. Your walk with God is important because when you walk in that holiness every day, not only when you need a blessings in your life, but every day walking with that holiness can change every situation and every circumstances. Then you can see the blessings of God in your life. ಮತ್ತು ನಮ್ಮ ಜೀವಿತದಲ್ಲಿಯೂ ಸಹ ನಮಗೆ ಆಶೀರ್ವಾದಗಳು ಬೇಕಾಗುವಾಗ ಮಾತ್ರವಲ್ಲ, ಆದರೆ ಪ್ರತಿ ದಿನ ನಾವು ಪರಿಶುದ್ಧತೆಯಲ್ಲಿ ನಡೆಯುವುದಾದರೆ ದೇವರ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಬರುವುದನ್ನು ನಾವು ನೋಡುತ್ತೇವೆ. If you see in the book of Daniel chapter 6, it speaks about Daniel who continuously prayed even though there was a strict rule that nobody should pray to their gods except to their king. But I'm telling you, Daniel had that fear of God and he started praying to God every day in his life. ಮತ್ತು ನಾವು ದಾನಿಯೇಲನ ಒಂದು ಜೀವಿತದಲ್ಲಿ ನೋಡುವುದಾದ್ರೆ 6ನೇ ಒಂದು ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ನಾವು ನೋಡುತ್ತೇವೆ, ಅವರಿಗೆ ಒಂದು ಆಜ್ಞೆಯನ್ನು ನೀಡುತ್ತಾರೆ. ಅವರು ಯಾರು ಸಹ ಅವರ ದೇವರನ್ನು ನೋಡಿ ಪ್ರಾರ್ಥಿಸಬಾರದು, ಆದರೆ ಅಲ್ಲಿದ್ದ ರಾಜನನ್ನು ಮಾತ್ರ ನೋಡಿ ಅವರು ಪ್ರಾರ್ಥಿಸಬೇಕು ಎಂದು. ಆದರೆ ನಾವು ನೋಡುತ್ತೇವೆ ದಾನಿಯೇಲನು ಆತನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ. ಈ ಒಂದು ಆಜ್ಞೆಗಳ ಮಧ್ಯೆಯೂ ಸಹ ಆತನು ನಿಜವಾದ ದೇವರನ್ನು ನೋಡಿ ಪ್ರಾರ್ಥಿಸಬೇಕು ಎಂದು. Daniel had that fear of God and he walked upright in the sight of God, not
occasionally, but every day in his life. ಮತ್ತು ದಾನಿಯೇಲನು ಆತನ ಜೀವಿತದಲ್ಲಿ ದೇವರ ಭಯವನ್ನು ಇಟ್ಟುಕೊಂಡಿದ್ದನು. ಅದು ಮಾತ್ರವಲ್ಲದೆ ದೇವರ ಒಂದು ಕಡೆಯಲ್ಲಿ ನೋಡುವಾಗ ಆತನು ಪರಿಶುದ್ಧನಾಗಿ ಇದ್ದನು ಮತ್ತು ಆತನು ಅದನ್ನು ಬೇಕಾದ ಸಮಯದಲ್ಲಿ ಮಾತ್ರ ಮಾಡಬೇಕು ಎಂದು ನೋಡಿಲ್ಲ, ಆದರೆ ಪ್ರತಿ ದಿನವೂ ಸಹ ಆತನು ಇದನ್ನು ಮಾಡಿದನು. He was thrown into the lions, then the Bible says, but God protected him because he was holy and he was being able to walk in that holiness with God every day in his life. ಮತ್ತು ನಾವು ನೋಡುತ್ತೇವೆ, ಅವರು ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದರು, ಆದರೂ ಸಹ ಆತನು ಪರಿಶುದ್ಧನಾಗಿ ಇದ್ದ ಕಾರಣದಿಂದಾಗಿ ಮತ್ತು ಪ್ರತಿ ದಿನವೂ ಸಹ ಆತನು ಆ ಪರಿಶುದ್ಧತೆಯಲ್ಲಿ ನಡೆದ ಕಾರಣದಿಂದಾಗಿ ದೇವರು ಆತನನ್ನು ರಕ್ಷಿಸಿದನು. Holiness, when you carry that holiness in your life, it should come through Jesus Christ. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಆ ಪರಿಶುದ್ಧತೆಯನ್ನು ನೀವು ತೆಗೆದುಕೊಂಡು ಹೋಗುವಾಗ ಅದು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬರಬೇಕಾಗಿದೆ. Because the Bible says we all have sinned and fallen short of glory of God. ಯಾಕೆಂದ್ರೆ ಸತ್ಯವೇದವು ಹೇಳುತ್ತದೆ ನಾವೆಲ್ಲವೂ ಪಾಪವನ್ನು ಮಾಡಿ ನಾವು ದೇವರ ಮಹಿಮೆಯನ್ನು ಕಾಣದಂತಾಗಿದೆ ಎಂದು. We are humans and we have sinned against God. ನಾವೆಲ್ಲರೂ ಸಹ ಮನುಷ್ಯರಾಗಿದ್ದೇವೆ ಮತ್ತು ನಾವು ದೇವರ ವಿರುದ್ಧವಾಗಿ ಪಾಪವನ್ನು ಮಾಡಿದ್ದೇವೆ. But God wants us to be holy because he is a God of holiness. ಆದರೆ ದೇವರು ಬಯಸುತ್ತಾರೆ ನಾವು ಪರಿಶುದ್ಧರಾಗಿ ಇರಬೇಕೆಂದು, ಯಾಕೆಂದರೆ ಆತನು ಪರಿಶುದ್ಧನಾಗಿರುವ ದೇವನು. But one person who can change us, our lifestyle and our life to be holy and to walk with that holiness, it is through Jesus Christ. ಮತ್ತು ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಎಲ್ಲಾ ಪಾಪಗಳು ಮತ್ತು ನಮಗೆ ಇರುವಂತಹ ಎಲ್ಲ ಕೆಟ್ಟ ಕಾರ್ಯಗಳನ್ನು ಬದಲಾಯಿಸಿ ನಮ್ಮ ಜೀವನವನ್ನು ಸರಿಯಾದ ಹಾದಿಯಲ್ಲಿ ನಡೆಸಬಹುದು ಎಂದರೆ ಅದು ಯೇಸು ಕ್ರಿಸ್ತನಿಂದ ಮಾತ್ರ The ಸಾಧ್ಯವಾಗಿದೆ. moment you cry out to Jesus and ask forgiveness and ask his blood to cleanse us from all our unrighteousness, all our unholiness is buried and we become a child of God carrying that holiness. ಮತ್ತು ನೀವು ಸಹ ದೇವರನ್ನು ನೋಡಿ ಕೂಗಿಕೊಂಡು ದೇವರು ನಿಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಬೇಕೆಂದು ಆತನ ಬಳಿ ಕೇಳಿಕೊಳ್ಳುವಾಗ ಮತ್ತು ಆತನ ರಕ್ತದ ಮುಖಾಂತರವಾಗಿ ಆತನು ಎಲ್ಲಾ ಪಾಪಗಳನ್ನು ಮುಚ್ಚಿ ಹಾಕಿ ನಿಮ್ಮನ್ನು ಆತನ ಒಂದು ಮಗುವಾಗಿ ಬದಲಾಯಿಸುತ್ತಾನೆ. Bible speaks about Zacchaeus. He was a tax collector. He had everything, but there was no peace in his life because he didn't have that holiness to see God in his life. ಮತ್ತು ನಾವು ನೋಡಬಹುದಾಗಿದೆ, ಇಲ್ಲಿ ಸತ್ಯವೇದವು ಜಕಾಯನ ಕುರಿತಾಗಿ ಹೇಳುತ್ತದೆ. ಆತನು ಸಹ ಒಂದು ಐಶ್ವರ್ಯವಂತನಾಗಿ ಇದ್ದನು, ಆದರೂ ಸಹ ಆತನ ಜೀವಿತದಲ್ಲಿ ಆತನಿಗೆ ಬೇಕಾದ ಸಮಾಧಾನವೂ ಇರಲಿಲ್ಲ. He wanted to see Jesus and he believed, if I see Jesus, my life will change and all my unholiness will go, all my problems, whatever I'm going through, it will change and I will be a holy person in the sight of God. ಮತ್ತು ಆತನು ವಿಶ್ವಾಸಿಸಿದನು, ನಾನು ಯೇಸು ಕ್ರಿಸ್ತನನ್ನು ನೋಡಬೇಕು, ಆತನನ್ನು ನಾನು ನೋಡಿದರೆ ನನ್ನ ಜೀವಿತದಲ್ಲಿ ಇರುವಂತಹ ಎಲ್ಲ ಅಪವಿತ್ರವಾದಂತಹ ಕಾರ್ಯಗಳು ಬಿಟ್ಟು ಹೋಗುತ್ತದೆ, ಎಲ್ಲ ಪಾಪಗಳು ಬಿಟ್ಟು ಹೋಗುತ್ತದೆ ಮತ್ತು ನನಗೆ ಬೇಕಾದಂತಹ ಆ ಒಂದು ಸಮಾಧಾನವು ನನ್ನ ಜೀವಿತದಲ್ಲಿ ಬರುತ್ತದೆ ಎಂದು. One day Jesus comes to his town and he was a short man. He climbs the sycamore tree and he was waiting for Jesus to pass by because he had faith. If I see Jesus, and he believed that all his problems will go and he will carry that holiness to meet with God. ಮತ್ತು ಒಂದು ದಿನ ಆತನಿಗೆ ತಿಳಿಯುತ್ತದೆ ಯೇಸು ಕ್ರಿಸ್ತನು ಆತನು ಇರುವಂತಹ ನಗರಕ್ಕೆ ಬರುತ್ತಾ ಇದ್ದಾರೆ ಎಂದು. ಆತನು ಒಂದು ಕುಳ್ಳನಾಗಿದ್ದ ಕಾರಣದಿಂದಾಗಿ ಅಲ್ಲಿಯೇ ಒಂದು ಮರವನ್ನು ಹತ್ತಿಕೊಳ್ಳುತ್ತಾನೆ ಮತ್ತು ಆತನು ವಿಶ್ವಾಸಿಸುತ್ತಾನೆ, ನಾನು ಯೇಸುವನ್ನು ನೋಡಿದರೆ ನನ್ನ ಜೀವಿತದಲ್ಲಿ ಇರುವಂತಹ ಎಲ್ಲಾ ಸಮಸ್ಯೆಗಳು ಅದು ಬದಲಾಗುತ್ತದೆ ಎಂದು. As he waited upon the Lord comes and stands before him and he calls out his name and he said, Zacchaeus, come down, I want to sit with you and I want to dine with you. ಮತ್ತು ಆತನು ಕಾಯುತ್ತಾ ಇದ್ದಂತ ಸಮಯದಲ್ಲಿ ಯೇಸು ಕ್ರಿಸ್ತನೇ ಆತನ ಬಳಿಗೆ ಬಂದು ಹೇಳುತ್ತಾರೆ, ಜಕಾಯನೇ ನೀನು ಇಳಿದು ಬಾ, ಯಾಕೆಂದ್ರೆ ಇವತ್ತು ನಾನು ನಿನ್ನ ಮನೆಯಲ್ಲಿ ಭೋಜನವನ್ನು ಮಾಡಲಿದ್ದೇನೆ ಎಂದು. Zacchaeus heard the voice of God and he came down and he took Jesus by hand and he went down and he repented from all his sinful life and he says, whoever I have cheated them, I will give them 4 times back and whatever I have done, I will repent. And Jesus stood up and said, salvation has come into this home. ಮತ್ತು ಯೇಸು ಕ್ರಿಸ್ತನು ಆ ರೀತಿಯಾಗಿ ಹೇಳಿದ ನಂತರ ಆತನು ಆ ಮರದಿಂದ ಇಳಿದು ಬಂದು ಯೇಸುವನ್ನು ಆತನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತು ಯೇಸುವನ್ನು ನೋಡಿ ಆತನು ಹೇಳುತ್ತಾನೆ, ನಾನು ಮಾಡಿರುವಂತ ಎಲ್ಲಾ ಕೆಟ್ಟ ಕಾರ್ಯಗಳು, ಯಾರಿಗೆಲ್ಲ ನಾನು ಮೋಸವನ್ನು ಮಾಡಿದೇನೋ 4ರಷ್ಟು ನಾನು ಹಿಂತಿರುಗಿಸಿ ಅವರಿಗೆ ನೀಡುತ್ತೇನೆ. ಅದು ಮಾತ್ರವಲ್ಲದೆ ನಾನು ಮಾಡಿರುವಂತ ಎಲ್ಲಾ ಕೆಟ್ಟ ಕಾರ್ಯಗಳಿಂದ ನಾನು ಕ್ಷಮಾಪಣೆಯನ್ನು ಕೇಳುತ್ತೇನೆ ಎಂದು ಆತನು ಹೇಳುವಾಗ ಆಗ ಯೇಸು ಕ್ರಿಸ್ತನು ಹೇಳುತ್ತಾನೆ, ಇವತ್ತು ಈ ಮನೆಗೆ ಆ ಒಂದು ರಕ್ಷಣೆಯು ನಿಜವಾಗಿಯೂ ಬಂದಿದ್ದೆ ಎಂದು. God declared that salvation means all
all his unholiness went and holiness of God rested upon his house by bringing salvation to his house. ಮತ್ತು ಇಲ್ಲಿ ರಕ್ಷಣೆ ಎಂದು ದೇವರು ಹೇಳುವಾಗ ಅದಕ್ಕೆ ಅರ್ಥವೇನೆಂದರೆ ಆತನ ಜೀವಿತದಲ್ಲಿ ಇದ್ದಂಥ ಎಲ್ಲ ಅಪವಿತ್ರವಾದ ಕಾರ್ಯಗಳು ಆತನನ್ನು ಬಿಟ್ಟು ಹೋಗಿ ಆ ದೇವರ ಒಂದು ಪವಿತ್ರತೆಯು ಆತನ ಜೀವನಕ್ಕೆ ಬಂದಿತು. ಅದು ಮಾತ್ರವಲ್ಲದೆ ಎಲ್ಲವೂ ಬದಲಾಯಿತು ಎಂದು. After meeting Christ, Zacchaeus' life completely changed and he began to walk in that holiness of God to see the blessings of God to rest upon his life. ಮತ್ತು ನಾವು ನೋಡುತ್ತೇವೆ ಯೇಸು ಕ್ರಿಸ್ತನು ಆತನ ಮನೆಗೆ ಬಂದ ನಂತರ ಆತನ ಜೀವನವು ಬದಲಾಗುತ್ತದೆ ಮತ್ತು ಆತನ ಜೀವನದಲ್ಲಿ ಇದ್ದಂಥ ಎಲ್ಲ ರೀತಿಯಾದಂಥ ಕೆಟ್ಟ ಪಾಪ ಕಾರ್ಯಗಳು ಬಿಟ್ಟು ಹೋಗಿ ಆತನು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದಲಾಗುತ್ತಾನೆ. Today be holy because our God is a holy God. If you are holy and walking in that holiness, you will see the blessings of God in your life. ಮತ್ತು ಇವತ್ತು ಸಹ ನೀವು ಎಲ್ಲಾ ರೀತಿಯಾದಂತಹ ಪಾಪದ ಕಾರ್ಯಗಳನ್ನು ಬಿಟ್ಟು ಹಾಕಿರಿ, ದೇವರ ಕಡೆಗೆ ಸಂಪೂರ್ಣವಾಗಿ ತಿರುಗಿಕೊಳ್ಳಿರಿ ಮತ್ತು ಆ ಒಂದು ಸಮಯದಲ್ಲಿ ದೇವರ ಒಂದು ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಬರುವುದನ್ನು ನೀವು ನೋಡುತ್ತೀರಾ. When you walk in that holiness, you are reflecting God's nature. You carry that God's nature, humbleness, gentleness and lovingness to others. When you carry that, you will be able to walk in that holiness of God. ಮತ್ತು ನೀವು ದೇವರ ರೀತಿಯಲ್ಲಿಯೇ ನೀವು ಪರಿಶುದ್ಧವಾಗಿ ಇರುವಾಗ ದೇವರು ಹೇಳುತ್ತಾರೆ, ನೀವು ನನ್ನ ಒಂದು ಸ್ವಭಾವವನ್ನು ನೀವು ಎಲ್ಲರಿಗೂ ತೋರಿಸುತ್ತೀರಾ ಮತ್ತು ಅದು ಮಾತ್ರವಲ್ಲದೆ ನಾನು ಇರುವ ರೀತಿಯಲ್ಲಿಯೇ ನೀವು ಸಹ ಇರುತ್ತೀರಾ ಎಂದು. When you walk in that holiness means you are rejecting the sin and putting your focus completely on Jesus. He is the author and perfecter of our faith. ಮತ್ತು ನೀವು ನಿಮ್ಮ ಎಲ್ಲ ಪಾಪಗಳನ್ನು ಬಿಟ್ಟು ಹಾಕುವುದು ಎಂದರೆ ನೀವು ಯೇಸು ಕ್ರಿಸ್ತನ ಮೇಲೆ ನಿಮ್ಮ ಸಂಪೂರ್ಣವಾದ ದೃಷ್ಟಿಯನ್ನು ಇಡುತ್ತೀರಾ. ಅದು ಮಾತ್ರವಲ್ಲದೆ ದೇವರು ಹೇಳಿದ ರೀತಿಯ ಪ್ರಕಾರವಾಗಿಯೇ ನೀವು ನಡೆದುಕೊಳ್ಳುತ್ತೀರಾ. When you be holy, you are living consistently for God in your life. ಮತ್ತು ನೀವು ಪರಿಶುದ್ಧರಾಗಿ ಇರುವುದು ಎಂದರೆ ನೀವು ಯಾವಾಗಲೂ ಪ್ರತಿ ದಿನವೂ ಸಹ ದೇವರಿಗಾಗಿಯೇ ಜೀವಿಸುತ್ತೀರಾ. Your life will be transformed through Jesus Christ and you will be empowered by the power of the Holy Spirit in your life. ಮತ್ತು ಇದಕ್ಕೆ ಅರ್ಥ ಏನೆಂದು ನಾವು ನೋಡುವುದಾದ್ರೆ ನೀವು ಯೇಸು ಕ್ರಿಸ್ತನ ಹಾದಿಯಲ್ಲಿಯೇ ನೀವು ನಡೆಯುತ್ತೀರಾ. ಅದು ಮಾತ್ರವಲ್ಲದೆ ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀವು ಬಲವನ್ನು ಹೊಂದಿಕೊಳ್ಳುತ್ತೀರಾ. Be holy because our God is a holy God. ಹಾಗಾಗಿ ನೀವು ಪರಿಶುದ್ಧರಾಗಿರಿ, ಯಾಕೆಂದ್ರೆ ನಮ್ಮ ದೇವರು ಆತನು ಪರಿಶುದ್ಧನು. Then you will see the blessings of God. You will never see failure. You will never see defeat because you're walking it with God and God wants to give you all the desires of your heart. You will never see defeat in your life, but you will be prosperous, you will be blessed and you will increase in every areas of your life. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ರೀತಿಯಾದ ಎಲ್ಲ ಕಾರ್ಯಗಳನ್ನು ಮಾಡುವಾಗ ದೇವರ ಆಶೀರ್ವಾದವು ನಿಮ್ಮ ಜೀವಿತದಲ್ಲಿ ಬರುವುದನ್ನು ನೋಡುತ್ತೀರಾ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಸೋಲುಗಳು ಇರುವುದಿಲ್ಲ, ಆದರೆ ಎಲ್ಲಾ ಕಡೆಯಲ್ಲಿಯೂ ನೀವು ಜಯವನ್ನು ಅನುಭವಿಸುತ್ತೀರಾ. Let's pray right now today. If you have opened door for Satan in your life, if you are walking in that unholiness, turn your life to Jesus and submit your life to Jesus because Jesus, he wants to release you from all those sinful life and he wants to give you the desires of your heart and bless the work of your hands and establishing you in your land which God has given it to you. ಹಾಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ ಮತ್ತು ನೀವು ನಿಮ್ಮ ಜೀವನದಲ್ಲಿ ಸೈತಾನನಿಗೆ ಯಾವುದೇ ರೀತಿಯಾದ ಅವಕಾಶಗಳನ್ನು ನೀಡಿದರೆ, ಯಾವುದಾದ್ರೂ ಬಾಗಿಲುಗಳನ್ನು ತೆರೆದಿದ್ದರೆ ಅದೆಲ್ಲವನ್ನು ನೀವು ಮುಚ್ಚಿ ಹಾಕಿರಿ ಮತ್ತು ದೇವರ ಕಡೆಗೆ ನೀವು ಸಂಪೂರ್ಣವಾಗಿ ತಿರುಗುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಮತ್ತು ನೀವು ಮಾಡುವಂತ ಎಲ್ಲಾ ಕೆಲಸಗಳಲ್ಲಿಯೂ ಆತನು ನಿಮಗೆ ಸಫಲತೆಯನ್ನು ನೀಡುತ್ತಾನೆ. Let's pray right now. ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. Father, we thank you, Lord, for this day, O God, as you given us this opportunity to be holy as you are a holy God, Abba Father. ತಂದೆಯೇ, ಈ ಒಂದು ದಿನಕ್ಕಾಗಿ ನಿಮಗೆ ಸ್ತೋತ್ರಗಳು. ಅದು ಮಾತ್ರವಲ್ಲದೆ ನೀವು ತಿಳಿಸಿರುವ ರೀತಿಯಲ್ಲಿಯೇ ನೀವು ಪರಿಶುದ್ಧರಾಗಿ ಇರುವ ರೀತಿಯಲ್ಲಿಯೇ ನಾವು ಪರಿಶುದ್ಧರಾಗಿ ಇರಲು ನೀವು ನಮಗೆ ಕಲಿಸಿದ್ದೀರಾ, ಅದಕ್ಕಾಗಿ ವಂದನೆಗಳು. Forgive us, Lord, if we have hurted you in any way, Lord, or opened the door for Satan in our life. Lord, today we ask forgiveness, O God, and shut the door for Satan and turn our hearts towards you, Lord, and oh Lord, Lord, we welcome you, Lord, as our Lord and Savior in our life, Jesus. ಮತ್ತು ದೇವರೇ, ನಾವು ತಿಳಿಯದ ರೀತಿಯಲ್ಲಿ
ಸೈತಾನನಿಗೆ ನಮ್ಮ ಜೀವನದಲ್ಲಿ ನಾವು ಅವಕಾಶವನ್ನು ನೀಡಿದರೆ ಈ ಒಂದು ಸಮಯದಲ್ಲಿ ನಾವು ಕ್ಷಮಾಪಣೆಯನ್ನು ಕೇಳುತ್ತೇವೆ. ಅದು ಮಾತ್ರವಲ್ಲದೆ ನಾವು ಸೈತಾನನ ಎಲ್ಲಾ ಕಾರ್ಯಗಳನ್ನು ನಮ್ಮ ಜೀವನದಿಂದ ನಾವು ಮುಚ್ಚಿ ಹಾಕುತ್ತೇವೆ ಮತ್ತು ನಮ್ಮ ಹೃದಯಗಳನ್ನು, ನಮ್ಮ ದೃಷ್ಟಿಯನ್ನು ಸಂಪೂರ್ಣವಾಗಿ ನಿಮ್ಮ ಕಡೆಗೆ ತಿರುಗಿಸುತ್ತಾ ಇದ್ದೇವೆ. Jesus, you are the Lord. You are the Lord who provides us. You are the Lord who blesses us, God. You are the Lord increase us, God, in every walk of our life. ಕರ್ತನೆ, ನೀವೇ ನಮಗೆ ಆಶೀರ್ವಾದಗಳನ್ನು ನೀಡುವಂತಹ ದೇವರು, ನಮಗೆ ಇರುವಂತಹ ಎಲ್ಲಾ ಅವಶ್ಯಕತೆಗಳನ್ನು ನೋಡಿಕೊಳ್ಳುವಂತಹ ಒಳ್ಳೆಯ ದೇವರಾಗಿದ್ದೀರಾ. Change my life and circumstances, whatever we are going through. We welcome you, Lord, to be the Lord of our lives, O God. ಮತ್ತು ದೇವರೇ, ನಾವು ಹೋಗುತ್ತಾ ಇರುವಂತಹ ಪ್ರತಿಯೊಂದು ಸನ್ನಿವೇಶಗಳ ಮಧ್ಯದಲ್ಲಿಯೂ ನಾವು ನಿಮ್ಮನ್ನು ಬರಮಾಡುತ್ತಾ ಇದ್ದೇವೆ. ನೀವು ಬನ್ನಿರಿ ಮತ್ತು ಎಲ್ಲಾ ರೀತಿಯಾದ ಸಮಸ್ಯೆಗಳಿಗೆ ನೀವು ಉತ್ತರವಾಗಿ ಬನ್ನಿರಿ. Jesus Christ is our Lord in our life. ಯೇಸು ಕ್ರಿಸ್ತನೇ ನಮ್ಮ ಜೀವನದಲ್ಲಿ ನಮ್ಮ ರಕ್ಷಕನು, ನಮ್ಮ ಕರ್ತನೂ ಆಗಿದ್ದಾನೆ. If you had made this prayer with me today, trust God that God is going to change every situation for you in your life. ಮತ್ತು ಇವತ್ತು ನೀವು ಸಹ ನನ್ನೊಂದಿಗೆ ಈ ಪ್ರಾರ್ಥನೆಯನ್ನು ಮಾಡಿದ್ದೀರಾ ಎಂದರೆ ನೀವು ಸಹ ವಿಶ್ವಾಸಿಸಿರಿ, ದೇವರು ನಿಮ್ಮ ಎಲ್ಲಾ ಸನ್ನಿವೇಶಗಳನ್ನು ಆತನು ಬದಲಾಯಿಸಲು ಶಕ್ತನಾಗಿದ್ದಾನೆ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನಾಗಿದ್ದಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.